ಅಂದರೆ ಮಕರ ರಾಶಿಯವರಿಗೂ ಒಂದು ರೀತಿಯಾಗಿ ಮಕರ ಅಂತ ಹೇಳಿದ್ರೇ ಉಭಯವಾಸಿ. ಈ ಮೊಸಳೆ ಭೂಮಿ ಮೇಲೂ ಜೀವನ ಮಾಡುತ್ತೆ, ನೀರಿನಲ್ಲೂ ಜೀವನ ಮಾಡುತ್ತೆ. ಆದರೆ ಭೂಮಿ ಮೇಲೆ ಕಷ್ಟಪಟ್ಟು ಜೀವನ ಮಾಡಿದ್ರೆ ನೀರಿನೊಳಗೆ ಇಷ್ಟಪಟ್ಟು ಜೀವನ ಮಾಡುತ್ತವೆ. ಇಷ್ಟು ದಿವಸ ನೀವು ಜೂನ್ 2ನೇ ತಾರೀಕಿನವರೆಗೂ ಭೂಮಿ ಮೇಲಿದ್ದಂಗೆ, ಅದಾದ ನಂತರ ಒಳ್ಳೆ ರೀತಿಯ ಬೆಳವಣಿಗೆಯಿಂದಾಗಿ ನೀರಿಗೆ ಬೀಳ್ತೀರಿ ಅಂದರೆ ಏನು? ಮೊಸಳೆ ನೀರಿಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಬದುಕು ಬದಲಾವಣೆ ಆಗತ್ತೆ ಅಂತ ಅರ್ಥ. ಉಚ್ಚಗುರುವಿನ ಪ್ರಭಾವ ನಿಮ್ಮ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ, ನಿಮ್ಮ ಪ್ರಯತ್ನ ಸ್ಥಾನ ಪರಾಕ್ರಮ ಸ್ಥಾನದ ಮೇಲೆ ಬೀಳ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ವಿಶೇಷವಾಗಿ ಎಲ್ಲದಕ್ಕೂ ಅನುಕೂಲ ಆಗೋ ಹಾಗೆ ಲಾಭಸ್ಥಾನದ ಮೇಲೆ ಬೇರೆ ಬೀಳ್ತಾ ಇದೆ. ಇನ್ನೇನು ಸುಖ ಸಂತೋಷಗಳು ಬೇಕು ನಿಮಗೆ? ಮುಟ್ಟಿದ್ದಲ್ಲ ಚಿನ್ನ. ಕೆಲ ರಾಶಿಗಳಿಗೆ ಚಿನ್ನ ಹಿಡ್ಕೊಂಡ್ರು ಮಣ್ಣು ಆಗುವಂಥ ಸಮಯ, ಅಂದರೆ ನಿಮಗೆ ಮಣ್ಣು ಹಿಡ್ಕೊಂಡ್ರು ಚಿನ್ನ ಆಗ್ತಕ್ಕಂಥ ಸಮಯ ಮಕರ ರಾಶಿಯವರಿಗೆ. ಯಾರು ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಫೀಲ್ಡ್ಗಳಲ್ಲಿ ಇದ್ದೀರಿ, ಅದೇ ರೀತಿಯಾಗಿ ಒಂದು ಸಿವಿಲ್ ಇಂಜಿನಿಯರ್ಸ್ಗಳು ಯಾರಿದ್ದೀರಿ, ಆರ್ಕಿಟೆಕ್ಟ್ಗಳಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದೀರಿ, ರತ್ನದ ವ್ಯಾಪಾರಸ್ಥರು ಯಾರಿದ್ದೀರಿ, ಪೆಟ್ರೋಲಿಯಂ ಇಂಡಸ್ಟ್ರಿಗಳನ್ನು ಯಾರು ನಡೆಸ್ತಾ ಇದ್ದೀರಾ, ನಿಮಗೆ ತುಂಬ ಚೆನ್ನಾಗುವಂತಹ ಲಕ್ಷಣಗಳು ಈ ವರ್ಷ ಕಾಣ್ತಾ ಇದೆ. ವಿದ್ಯಾರ್ಥಿಗಳು, ಅದರಲ್ಲೂ ಹೈಯರ್ ಸ್ಟಡೀಸನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಕೋರ್ಟು ಕಚೇರಿ ಮೆಟ್ಲು ಹತ್ಬಿಟ್ಟಿರ್ತೀರಿ, ಮತ್ತೆ ಸೇರ್ತೀರಾ. ಇದು ಅದೆಷ್ಟು ಜನಕ್ಕೆ ಸಂತೋಷ ಕೊಡುತ್ತೋ ದುಃಖ ಕೊಡುತ್ತೋ ಅವ್ರವ್ರ ವೈಯಕ್ತಿಕ. ಬಟ್ ಜೊತೆಗೆ ಸೇರಲೇಬೇಕು ಅನ್ನುವಂಥ ಆಸೆ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಇದ್ದೇ ಇರುತ್ತೆ ಅಲ್ವಾ? ಅಯ್ಯೋ ನಾನು ಹೆಂಡ್ತಿನ ಬಿಟ್ಟು ನಾನು ಬದುಕೋಕ್ಕಾಗಲ್ಲಪ್ಪ, ಅಯ್ಯೋ ನನ್ನ ಗಂಡ ಒಳ್ಳೆಯವನು, ಏನೋ ಕೆಟ್ಟ ಸಮಯ ಏನೋ ಹೇಳಿಬಿಟ್ಟ ಅಂತ ಮತ್ತೆ ಸೇರ್ಕೊಳ್ತಕ್ಕಂತಹ ಶುಭವಾದ ಸಂದರ್ಭ ಈ ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ವೈಭೋಗ ತುಂಬ ಚೆನ್ನಾಗಿದೆ. ಇನ್ನು ಮಕರ ರಾಶಿಯವರ ಆದಾಯ ವ್ಯಯಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಿಮಗೆ 2 ಆದಾಯ 8 ವ್ಯಯ. ಅರ್ಥ ಮಾಡ್ಕೊಳ್ಳಿ, ಆದಾಯ ನಿಮಗೇನಿರುತ್ತೆ ಅದಕ್ಕೆ ದುಪ್ಪಟ್ಟಲ್ಲ 3 ಪಟ್ಟು ಹೆಚ್ಚು ಖರ್ಚು. ಆದರೆ ಶುಭ ರೀತಿಯಾಗಿರ್ತಕ್ಕಂತಹ ಖರ್ಚುಗಳು, ಒಳ್ಳೆ ರೀತಿಯಾಗಿರ್ತಕ್ಕಂಥ ಖರ್ಚುಗಳು. ತುಂಬ ದಿವಸಗಳಿಂದ ಮದುವೆ ಆಗದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಮದುವೆ ಆಗ್ತದೆ, ಸಂಬಂಧಗಳು ಬಂದು ಕುದುರತಕ್ಕಂತಹದ್ದು. ಮನೆಯಲ್ಲಿ ಯಾವುದೋ ಒಂದು ರೀತಿಯಾಗಿ ನಾಮಕರಣವೋ ಉಪನಯನವೋ ಅಥವಾ ವಿವಾಹವೋ ಅಥವಾ ಇನ್ಯಾವುದೋ ಒಂದು ದೇವರ ಸಮಾರಾಧನೆಯೋ ಏನಾದರೂ ಒಂದು ನಡೆಯುತ್ತೆ. ಅದಕ್ಕೆ ನಿಮಗೆ ಒಂದಷ್ಟು ಖರ್ಚುಗಳಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಆರೋಗ್ಯ 6, ಅನಾರೋಗ್ಯ 4. ಆರೋಗ್ಯ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ. ಅದೇ ರೀತಿಯಾಗಿ ರಾಜಪೂಜಾ 4, ರಾಜಕೋಪ 2. ನಿಮ್ಗೊಂದು ಸ್ವಲ್ಪ ಸನ್ಮಾನಗಳು ಜಾಸ್ತಿ ಆಗತಕ್ಕಂಥದ್ದು. ಸುಖ 6, ದುಃಖ 3 ಇರತಕ್ಕಂತಹ ಸಂವತ್ಸರ. ಅಂದರೆ ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಸಮಯ, ಉಪಯೋಗಿಸ್ಕೋಬೇಕು. ಸ್ವಲ್ಪ ಸೋಮಾರಿಗಳು ನೀವು, ಯಾಕಂದರೆ ಶನಿ ತತ್ವ ಅಲ್ವಾ, ಆ ಸೋಮಾರಿತನದಿಂದ ಆಚೆ ಬನ್ನಿ, ಶೀಘ್ರಮತಿಗಳಾಗಿ ಒಳ್ಳೆ ರೀತಿಯಲ್ಲಿ ಜೀವನನ ಕಟ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ನೃಸಿಂಹಾಷ್ಟಕ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣ ಮಾಡ್ತಾ ಬನ್ನಿ. ನೃಸಿಂಹಾಷ್ಟಕ ಸ್ತೋತ್ರವನ್ನು ಪಠಣ ಮಾಡ್ತಾ ಬರೋದ್ರಿಂದ ಏನೇ ಅರಿಷ್ಟಗಳಿದ್ದರೂ ಕೆಟ್ಟದ್ದಿದ್ದರೂ ನಿವಾರಣೆಯಾಗಿ ನೃಸಿಂಹದೇವರ ಕೃಪೆಯಿಂದ ಚೆನ್ನಾಗಿ ಬಾಳಿ ಬದುಕ್ತೀರಾ. ಶುಭವಾಗಲಿ.